ಈಗ ಗ್ಯಾರಂಟಿ ಯೋಜನೆಗಳು ನಿಲ್ಲಿಸ್ಬಿಡ್ತಾರೆ ಲೋಕಸಭಾ ಚುನಾವಣೆ ಆದ್ಮೇಲೆ. ನಿಂತಿದ್ದವ ಯಾವಾಗ ನಿಂತಿದ್ದವೇನ್ರಿ? ನಿಲ್ಸಿದೀವ? ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ರಾಜ್ಯ. ದಿವಾಳಿ ಆಗಿದೆಯಾ? ಆದ್ರೆ ಪದೇ ಪದೇ ಪರಿಷ್ಕರಣೆ ಬಗ್ಗೆ ಚರ್ಚೆ ಆಗ್ತಿರೋದು ಅವರೇ ಹುಟ್ಟಾಕ್ತಾ ಇರೋದು. ಬಿಜೆಪಿಯವರು ರಾಜಕೀಯಕ್ಕೋಸ್ಕರ ಹುಟ್ಟಾಕ್ತಾ ಇದ್ದಾರೆ. ಏನ್ ಪರಿಷ್ಕರಣೆ ಮಾಡಿದೀವಿ? ಯಾವ್ದನ್ನು ಪರಿಷ್ಕರಣೆ ಮಾಡಿದೀವಿ? ಫ್ರೀ ಬಸ್ ವಿಚಾರದಲ್ಲೂ ಪರಿಷ್ಕರಣೆ ಎಲ್ಲಿ ಪರಿಷ್ಕರಣೆ ಮಾಡಿದೀವಿ? ಎಲ್ಲಿ ಮಾಡಿ? ಎಲ್ಲಪ್ಪ ನೀನು ಹೇಳು. ಕಡೆ ಚುನಾವಣೆ ಸಂದರ್ಭದಲ್ಲೂ ಡಿಸಿಎಂ ಅವರು ಕೂಡ ಅದನ್ನು ಹೇಳಿದ್ರು. ಡಿಸಿಎಂ ಹೇಳೋದು ಬಿಟ್ಬಿಡಿ, ನಾನು ಹೇಳ್ತಾ ಇದ್ದೀನಿ. ಡಿಸಿಎಂ ಹತ್ರ ಹೇಳಿಲ್ಲ ಅಂತ ಹೇಳಿದ್ದಾರೆ, ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನಾನು ಹಂಗೆ ಹೇಳಿಲ್ಲ ಅಂತ. ಆಯ್ತು. 325 ಕೋಟಿ ಮಹಿಳೆಯರು 325 ಕೋಟಿ ಮಹಿಳೆಯರು ಫ್ರೀಯಾಗಿ, ಅದರಲ್ಲಿ ಬಿಜೆಪಿಯವರು ಸೇರಿಲ್ವಾ? ಎಲ್ಲ ಧರ್ಮದವರು ಸೇರಿಲ್ವಾ? ಎಲ್ಲ ಜಾತಿಯವರು ಸೇರಿಲ್ವಾ? ನಾವು ಯಾವ್ದಾದ್ರು ಪ್ರೋಗ್ರಾಮ್ ನಿಲ್ಸಿದೀವ? ನೀವು ಅವರು ಮೇಳ ತಾಳ ಅಂದ್ರೆ ನಾಟ್ ಆಲ್. ಮೇಳ ತಾಳ ನಾವಿದ್ದಾಗ ಈ ತರ ತಾಳ ಹಾಕ್ತೀವಿ. ಹಿಂಗೆಲ್ಲ ಹಂಗೆಲ್ಲ ಇಲ್ಲ. ಒಬ್ರು ಕೇಳಿ ಒಬ್ರು. ಅದರಲ್ಲಿ ತೆರಿಗೆ ಕಟ್ಟುವವರು ಸರ್ಕಾರಿ ನೌಕರರ ಜೊತೆಗೆ ಕಟ್ಟಡ ಕಾರ್ಮಿಕರು ಇಲ್ಲಪ್ಪ, ಹೇಳ್ತಾ ಇದ್ದೀನಲ್ರಿ. ಸರ್ಕಾರಿ ನೌಕರರು, ಇನ್ಕಮ್ ಟ್ಯಾಕ್ಸ್ ಕೊಡೋರು, ಅವ್ರನ್ನ ಬಿಟ್ಟು ಯಾರನ್ನು ತೆಗಿಬೇಡಿ ಅಂತ ಹೇಳಿದ್ದೀನಿ. ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್. ಇನ್ಕಮ್ ಟ್ಯಾಕ್ಸ್ ಕೊಡೋರು, ಪರ್ಮನೆಂಟ್ ಆಗಿ ಸರ್ಕಾರಿ ನೌಕರರಾಗಿರೋರು, ಅವ್ರು ಬಿಟ್ಟು ಇನ್ಯಾರನ್ನು ಎಪಿಎಲ್ಗೆ ಹೋಗ್ಬೇಕು, ಇದು ಶಿಫ್ಟ್ ಮಾಡಬೇಡಿ ಅಂತ ಹೇಳಿದ್ದೀನಿ. ಎಲೆಕ್ಷನ್ ಮುಗಿದಿದೆ, ಎಕ್ಸಿಟ್ ಪೋಲ್ ಬಂದಿದೆ. ಎಕ್ಸಿಟ್ ಪೋಲ್ ಹರಿಯಾಣದಲ್ಲಿ ಏನಾಯ್ತು? ಇಲ್ಲಿ ಬೈ ಎಲೆಕ್ಷನ್ ಇರ್ಲಪ್ಪ. ಹರಿಯಾಣದಲ್ಲಿ ಏನಾಯ್ತು ನಿಮ್ ಎಕ್ಸಿಟ್ ಪೋಲು? ಅದರಿಂದ ಅದ್ರ ಮೇಲೆ ನಂಬ್ಕೊಳಕ್ಕಾಗಲ್ಲ. ಅದು ಸ್ಯಾಂಪಲ್ ಅಷ್ಟೇ. ಅದೇನು ಇಡೀ ಕಾನ್ಸ್ಟಿಟ್ಯೂನ್ಸಿನೆಲ್ಲ ಸರ್ವೆ ಮಾಡ್ಬಿಟ್ರ? ನನ್ನ ಪ್ರಕಾರ, ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ, ಯು ವಿಲ್ ವಿನ್ ಆಲ್ ದಿ 3 elections, 3 by-elections in Karnataka. ನಬಾರ್ಡ್ನಲ್ಲಿ ಏನು ಹೇಳಿ ಮಾಡಿದ್ದಾರೆ ಅಂದ್ರೆ, ಕಳೆದ ವರ್ಷ 5,600 ಕೋಟಿ ರೂಪಾಯಿ ಶಾರ್ಟ್ ಟರ್ಮ್ ಲೋನ್ ಕೊಟ್ಟಿದ್ರು, ರೀಫೈನಾನ್ಸಿಂಗ್ ಮಾಡಿದ್ರು. ಈ ವರ್ಷ 2,340 ಕೋಟಿ ಮಾಡಿದ್ದಾರೆ. 2,340. ದಟ್ ಮೀನ್ಸ್ ವಿಷಯ 3,220 ಕೋಟಿ ಕಡಿಮೆ ಆಗ್ಬಿಟ್ಟಾರೆ. ನಾ 50%, 58%. ಇದು ಅನ್ಯಾಯ, ರೈತರಿಗೆ ಮಾಡ್ತಾ ಇರ್ತಕ್ಕಂಥ ದ್ರೋಹ. ಯಾಕಂದ್ರೆ ನಬಾರ್ಡ್ನವರು ನಮಗೆ ಫ್ರೀಯಾಗಿ ಏನು ಕೊಡಲ್ಲ, 4% ರೇಟ್ನಲ್ಲಿ ಕೊಡ್ತಾರೆ. ಇಂಟ್ರೆಸ್ಟ್ ಕಮ್ಮಿ ರೇಟ್ನಲ್ಲಿ ಕೊಡ್ತಾರೆ. ಗೊತ್ತಾಯ್ತಾ?